ತಯ್ಯತ್ತ ದಿನ ದೇಂ ದೇಂ ತದ್ದಿನ ದೇಂ 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 ತಾ ದೇಂ ತಂ ತಾ ದೇಂ ತದ್ದಿನ ತಾತೈ ತದ್ದಿನ ತಾದೇ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ ಮೂಗಿನೊಳಿಟ್ಟು ಚಿಂತೆಯು ತಾಳಿ ತನ್ನೊಳು ತಿಳಿದಿಂತೆಂದನು ಕಾಮಪಿತನಿದಬಲ್ಲ ಬಲರಾಮನರಿವನು ಪಾರ್ಥ ತಿಳಿವನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲರಿಯನವನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣೆನು ಹಾ ಮಹಾದೇವೆನುತ ಚಿಂತಿಸುತ್ತೀರ್ದ ಅವನೀಶ ಆ ಯಾವುದನ್ನು ನಾನು ಬೇಡ ಬೇಡ ಎನ್ನುತ್ತಿದ್ದೇನೋ ಅಯಾಚಿತವಾಗಿ ಅದೇ ಒದಗಿ ಬಂತು. ಕುರುಕ್ಷೇತ್ರ ಯುದ್ಧಕ್ಕೆ ಇಂದಿಗೆ 13ನೇ ದಿನ. ಗುರು ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಆಹ್ವಾನಿಸಿದ್ದಾರೆ. ಆದರೆ ಈ ಯುದ್ಧ ಕಲೆ ತಿಳಿದವರು ಕೃಷ್ಣ, ಅರ್ಜುನ, ಬಲರಾಮ. ಉತ್ತರ ಭಾಗದಿಂದ ಸಮಸಪ್ತಕರು ಕಾಳಗಕ್ಕೆ ಕರೆಯುತ್ತಿದ್ದಾರೆ. ಕೃಷ್ಣ ಅರ್ಜುನರು ಅಲ್ಲಿಗೆ ತೆರಳಿದ್ದಾರೆ. ಇಂದು ಯಾರನ್ನು ಕಳಿಸುವುದು? ಆ ಮಹಾದೇವ, ಇಂದು ಚಿಂತಿಸುವುದನರಿತ ಅಭಿಮನ್ಯು ಮಹಾಂತ ಪರಾಕ್ರಮದೇ ತಮಗೆ ಆ ಕೌರವರ ಕುರಿತಾಗಿ ಚಿಂತೆ, ಬಿಡಿ ಚಿಂತೆ ಕೊಡೆಯಪ್ಪಣೆ. ಆ ಕೌರವರೆಂಬ ಕುರಿಗಳನ್ನು ಸಿಂಹದಂತಿರುವ ಈ ಅಭಿಮನ್ಯು ಅವರನ್ನು ಕೊಂದು ಶಾಕಿಣಿ, ಡಾಕಿಣಿ, ಜಂಬಿಣಿ, ಶಂಬಿಣಿ, ಶಶರ್ಪಿ, ತಾಳೋರ್ಗಾಂಡಿನಿ ಎಂಬ ರಣಭೂತಗಳಿಗೆ ಔತಣವಾಗಿಸುತ್ತೇನೆ. ದೊಡ್ಡಪ್ಪ ಮಗನೇ ಕೀಳ್ ಕಾಲಾಗ್ನಿಯ ಹೋಗಬಹುದ ಹಿಪನ ಮಗನೇ ಕೀಳ್ ಕಾಲಾಗ್ನಿಯ ಹೋಗಬಹುದ ಹಿಪನ ಝಗ ಝಗಿಸುವ ಪೆಡೆಯೋ ನಲಿದಾಡಬಹುದು ವಿಕಟ ಮೃತ್ಯುವಿನ ಬಾಯೊಳು ಹೊಕ್ಕಿ ಬರಬಹುದು ಹೋಗುವಡ ಸಾಧ್ಯವು ಚಕ್ರವ್ಯೂಹವನು ಎಂತು ಪಾಪೆಯೋ ಮಗನೇ ಚಕ್ರವ್ಯೂಹವನು ಇನ್ನೆಂತು ಪಾಪೆಯೋ ಮಗನೇ ಚಕ್ರ ವ್ಯೂಹವನು. ಮಗು ಅಭಿಮನ್ಯು, ದೊಡ್ಡಪ್ಪ ತಲೆದಗಿಸುತ್ತಿರುವ ದಂಡರಿಯಿಂದ ಆದರೂ ಹೊರಬರಬಹುದು. ಹಾ
ದೊಡ್ಡಪ್ಪ, ಕಾಡಿನಲ್ಲಿರುವ ಮದಭರಿತ ಆನೆ ಸಿಂಹವನ್ನು ಕೆಣಕಲು ಹೋದರೆ ಸಾಯುವುದು ಆನೆ. ಆ ಮದಗರ್ವತರಾದ ಕೌರವರನ್ನು ಸಿಂಹದಂತೆ ನಾನು ಅವರನ್ನು ಸವರುತ್ತೇನೆ. ಮಗು ಅಭಿಮನ್ಯು, ದೊಡ್ಡಪ್ಪ, ನಿನ್ನ ಛಲದ ನುಡಿ ಕೇಳಿ ನನಗೆ ಸಂತೋಷವಾಯಿತು. ಹಾ ನಿನ್ನ ಬೆಂಬಲಕ್ಕೆ ಭೀಮಾದಿ ವೀರರನ್ನು ಕಳಿಸಿಕೊಡುತ್ತೇನೆ. ಹಾ ಶುಭವಾಗಲಿ. ಆಗಲಿ ದೊಡ್ಡಪ್ಪ. ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದಿದ್ದಾಗಿದೆ. ಇನ್ನು ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಮುಂದುವರಿಯುತ್ತೇನೆ. ನಳಿನ ಮುಗಿ ಸೌಭದ್ರೆ ತಡೆದು ನುಡಿದಳು ಬಾಲನುಳು. ಎಲ್ಲಿಗೆ ಹೋಗುವೆ ಬಾಲನೇ, ಎಲ್ಲಿಗೆ ಹೋಗುವೆ ಬಾಲನೇ, ಸೊಲ್ಲಿಸೆ ನಗೆ ವೀರನೇ, ನೀ ಸೊಲ್ಲಿಸೆ ನಗೆ ವೀರನೇ. ತೋಮ್ 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 ಕಲ್ಲೆದೆಯಾಯ್ತೆ ನಿನಗೆ, ಕಲ್ಲೆದೆಯಾಯ್ತೆ ನಿನಗೆ, ಪೋಪುವುದೆಲ್ಲಿ ಸೊಲ್ಲಿಸೆ ನಗೆ ವೀರನೇ, ಪೋಪುವುದೆಲ್ಲಿ ಸೊಲ್ಲಿಸೆ ನಗೆ ವೀರನೇ. ಎಲ್ಲಿಗೆ ಹೋಗುವೆ ಬಾಲನೇ, ಮಗು ಅಭಿಮನ್ಯು, ಅಮ್ಮ, ಒಂದು ಕೈಯಲ್ಲಿ ಖಡ್ಗ, ಹಾ ಮತ್ತೊಂದು ಕೈಯಲ್ಲಿ ಧನುರ್ಬಾಣ, ಹಾ ಹೊರಗೆ ರಥ ನಿಂತಿದೆ. ಎಲ್ಲಿಗೆ ಹೊರಟೆ ಮಗನೇ? ಅಮ್ಮ, ಲಾಲಿಪೋದೆಲೆ ತಾಯೇ ಎನ್ನ ಭಿನ್ನಪವನ್ನು, ಆ ಲಾಲಿಪೋದೆಲೆ ತಾಯೇ, ಲಾಲಿಪುದು ಲಾಲಿಪುದು ಲಾಲಿಪೋದೆಲೆ ತಾಯೇ, ಎಂದ ಭಿನ್ನಪವನ್ನು ಅಮ್ಮ ಕೇಳು. ಓ ಅಮ್ಮ ಕೇಳು. ಗೂಢ ಕೌರವರಲ್ಲಿ ಸಂಗರ ದೊರಕಿತು, ಗೂಢ ಕೌರವರಲ್ಲಿ ಸಂಗರ ದೊರಕಿತು. ಅಮ್ಮ ಕೇಳು, ಓ ಅಮ್ಮ ಕೇಳು. ತಗದಿನದಿ 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 ಲಾಲಿ ಬುದಿರ ತಾಯಿಯನ್ನ ಭಿನ್ನಪವನ್ನು ಅಮ್ಮ ಕೇಳು, ಕೇಳು. ಅಮ್ಮ, ಮಗನೇ, ಕುರುಕ್ಷೇತ್ರದಲ್ಲಿ ಇಂದು ಗುರು ದ್ರೋಣರು ಚಕ್ರ ವ್ಯೂಹವನ್ನು ರಚಿಸಿ ಯುದ್ಧಕ್ಕೆ ಆಮಂತ್ರಿಸಿದ್ದಾರೆ. ಹಾಗಾಗಿ ದೊಡ್ಡಪ್ಪನಿಂದ ಅಪ್ಪಣೆಯನ್ನು ಪಡೆದು ಬಂದೆ. ಈಗ ನಿನ್ನ ಆಶೀರ್ವಾದವನ್ನು ಪಡೆಯಲು ಬಂದೆ ಅಮ್ಮ. ಮಗು ಅಭಿಮನ್ಯು, ಅಮ್ಮ, ಅಲ್ಲಿರುವವರು ಸಾಮಾನ್ಯರೇ? ಹಾ ದ್ರೋಣ, ಕರ್ಣ, ಕೌರವ ಅತಿರಥ ಮಹಾರಥರು. ಅಲ್ಲಿಗೆ ಹೋಗುವುದು ಬೇಡ ಕಂದ. ಅಮ್ಮ, ಆ ಕೌರವಾದಿ ವೀರರನ್ನ ಈ ಕತ್ತಿಯಿಂದ ಕತ್ತರಿಸಿ ವಿಜಯ ಪತಾಕೆಯನ್ನು ಹಾರಿಸುತ್ತೇನೆ. ನೀತಿಯೆಲ್ಲ ಪೋಪುದಿಂದು
ಕಂದ ಕಂದೋ ನೀತಿಯೆಲ್ಲ ಪೋಪುದಿಂದು ಕಂದ ಕಂದ ಎನ್ನ ಖಾತಿಸಿ ಹೋಗಯ್ಯ ರಣಕ್ಕೆ ಎನ್ನ ಖಾತಿಸಿ ಹೋಗಯ್ಯ ರಣಕ್ಕೆ ಕಂದ ಕಂದ ನೀತಿಯಲ್ಲ ಪೋಪುದಿಂದು ಕಂದ 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 ಮಗು ಅಭಿಮನ್ಯು, ಅಮ್ಮ, ನೀನು ಯುದ್ಧಕ್ಕೆ ಹೋಗುವುದು ಬೇಡ ಕಂದ. ಇಲ್ಲ ಅಮ್ಮ, ನಾನು ಹೋಗಲೇಬೇಕು. ಹಾಗಾದರೆ ನಿನ್ನ ಹೆತ್ತಮ್ಮನ ಒಂದು ಮಾತನ್ನು ನೆರವೇರಿಸ್ತೀಯ ಕಂದ? ಅಮ್ಮ, ಒಂದೇನು 100 ಮಾತುಗಳನ್ನು ನೆರವೇರಿಸುತ್ತೇನೆ. ಏನಮ್ಮ, ಹೇಳಮ್ಮ. ಯಾವ ಕತ್ತಿಯಿಂದ ಹಾ ಆ ವಿರೋಧಿಗಳನ್ನು ಕತ್ತರಿಸುವೆಯೋ, ಹಾ ಅದೇ ಕತ್ತಿಯಿಂದ ನನ್ನನ್ನು ಕತ್ತರಿಸಿ ಹೋಗು ಮಗನೇ, ಹೋಗು. ತಡೆಮರೆ ಎಲೆ ತಾಯೇ ಈ ಪರಿ ನುಡಿವರೇ ರಣವನು ಜಯಿಸೆಂದು ಒಡನೆ ಹರಸಿ ಕಳುವದೆ ಮರುಗುವರೇ ಅಮ್ಮ ಅಮ್ಮ ಅಮ್ಮ. ಅಮ್ಮ, ನೀವೇನು ಸಾಮಾನ್ಯರೇ? ಶ್ರೀಕೃಷ್ಣ ಪರಮಾತ್ಮನ ಸಹೋದರಿ, ಗಂಡುಗಲಿ ಪಾರ್ಥನ ಮಡದಿ, ಈ ವೀರ ಅಭಿಮನ್ಯುವಿನ ತಾಯಿ. ಈ ಅಭಿಮನ್ಯು ಅಷ್ಟೊಂದು ಕಠೋರ ಹೃದಯದವನೇ? ಇಲ್ಲ ಅಮ್ಮ, ಇಲ್ಲ. ಸುರಿವ ಕಂಬನಿಯನ್ನು ಸುರಿವ ಕಂಬನಿಯನ್ನು ಸೆರಗಿನಿಂದೊರಸಿ ಸೆರಗಿನಿಂದೊರಸಿ ಜನನಿಯ ಪಾದರಜವನು ಶಿರದೊಳಂತು ಪಾರ್ಥನಂದನ ಪೊರಟರಣಕ್ಕೆ ಕೆಣಕ ಬಂದರೆ ಬಾಲಕ, ಏನು? ಈ ಚಕ್ರ ವ್ಯೂಹದ ರಕ್ಷಣೆಯ ಹೊಣೆಯಲ್ಲಿ ಹಾ, ದುರ್ಯೋಧನನ ಚಾತುರ್ಪ್ರಾತನಾದಂತಹ ದುಸ್ಸಾಹ ಬಂದಿದ್ದೇನೆ. ಓಹೋ,
ಈ ವ್ಯೂಹಕ್ಕೆ ಮುನ್ನುಗ್ಗಿದೆ ಅಂತಾದರೆ ನಮ್ಮನ ವಿಳಾಸ ತೋರಿಸುತ್ತೇನೆ. ಎಲ್ಲ ಏನಿಲ್ಲ, ನೀವು ಬರೀ ಬಾಯಿ ಬಂಡಾಯಿಕೆಯಿಂದ ಜೀವನವನ್ನು ಕಳೆದವರೆಂದು ಕೇಳಿ ತಿಳಿದಿದ್ದೇನೆ. ಎಲ್ಲ ಏನು? ಚಿನ್ನರೊಂದಿಗೆ ಬಣ್ಣ ಬಣ್ಣದ ಸಣ್ಣ ಸಣ್ಣ ಚಿನ್ನಿ ದಾಂಡುಗಳೊಂದಿಗೆ ಮಣ್ಣು ದಿಣ್ಣೆಯಲ್ಲಿ ಆಡುವುದೇ ನಿನಗೆ ಮನ್ನಣೆ ಬಿಟ್ರೆ ಇರಳ ರಂಗಕ್ಕಲ್ಲ. ಎಲ್ಲ ಬಾಲ್ಯದಿಂದಲೇ ಯುದ್ಧ ಕಲೆ ಕಲಿತ ಗಂಡನೆಯ ಗುಂಡಿಗೆಯ ಗಂಡುಗಲಿಯ ಅಭಿಮನ್ಯು ನಾನು. ನೋಡೋಣ. ನೋಡೋಣ. ತೊಲಗೇಲೋ ಏನು? ಚಕ್ರವ್ಯೂಹದ ಭದ್ರಕೋಟೆಯ ಕಾವಲಿಗೆ ನಿಂತವ ಈ ಜಯದ್ರಥ. ಓಹೋ, ಮದವೇರಿದ ಆನೆಯನ್ನು ಎದುರಿಸುವುದು ಎಷ್ಟು ಅಸಾಧ್ಯವೋ ನನ್ನನ್ನು ಎದುರಿಸುವುದು ಅಷ್ಟೇ ಕಷ್ಟ. ಎಲ್ಲ ನಿನ್ನ ದೇಹವನ್ನ ಕ್ಷಣಾರ್ಧದಲ್ಲಿ ಬೇರ್ಕೊಯ್ದ ಪಿಸುದೆಳೆಯ ಬಳ್ಳಿಯಂತೆ ಮಾಡ್ತೇನ. ನೋಡೋಣ. ನೋಡೋಣ. ಅಭಿಮನ್ಯು, ಮೆಚ್ಚಿದ್ದೇನೆ. ಗೌರವ, ಹೆದರಿ ನನ್ನನ್ನು ಹೊಗಳಿದ್ದು ಹೇಗೆ? ಹೆದರಿದ್ದಲ್ಲ, ಮತ್ತೆ ನೀನು ಇಷ್ಟು ಸಣ್ಣವನಾಗಿ ನಮ್ಮ ಆನೆ, ಕುದುರೆ, ರಥ, ಕಾಲಾಳುಗಳನ್ನು ಗಾರುಗೆಡಿಸಿದ್ದೆಲ್ಲ ಅದಕ್ಕೆ ಹೊಗಳಿದ್ದು. ಓಹೋ, ನಿನ್ನನ್ನು ಪಡೆದ ಪಾರ್ಥ ಕೃತಾರ್ಥನಾದ. ಹಾ ಮಗು, ಇಷ್ಟರವರೆಗೆ ನಿನಗೆ ಗೆಲುವಾಗಿರಬಹುದು. ಹಾ, ಇನ್ನು ಮುಂದೆ ಅದರ ನಿರೀಕ್ಷೆ ಬಿಟ್ಟು ಹೋಗು. ಗೌರವೇಶ್ವರ, ನಾನು ಒಣುಗ ಆದೊಡೆನ್ನ ಬಾಣಗಳಿಗೆ ಮಾನತನವೇ ಭೀಮ್ ದತ್ತ ತಾದಿ, ಭೀಮ್ ದತ್ತ ತಾದಿ, ಭೀಮ್ ದತ್ತ ತಾದಿ. ನಾನು ಒಣುಗ ನಾದೊಡೆನ್ನ, ನಾನು ಒಣುಗ, ನಾನು ಒಣುಗ
ಶರಗಳ ಗಿಡ್ಕ ತರ ಗಿಡ ಗಿಡ್ಕ ದಿ ತೋಂ ತತ್ತೋಂ ತೋಂತ ದಿನ್ನದೀಂ 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 ದಿನ್ನದಿ ತೋಂತದೀಂ ದಿನ್ನದೀಕೃ ದಿನ್ನದೀಕೃ ದಿನ್ನ ದಿನ್ನದೀಕೃ 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 ದಿನ್ನ ಪೂಣೆ ನೋಡು ಎನ್ನುತ್ತಲೆಚ್ಚ ಸಾಣೆ ಶರಗಳ ಕೌರವೇಶ್ವರ, ನಾನು ಅಣುಗನಾಗಿರಬಹುದು, ಆದರೆ ನನ್ನ ಬಾಣಗಳಿಗೆ ಬಾಲತನವಿಲ್ಲ. ಮತ್ತೆ ನನ್ನಪ್ಪ ನನ್ನನ್ನು ಪಡೆದು ಕೃತಾರ್ಥನಾದ, ನಿನ್ನಪ್ಪ ನಿನ್ನಂತವರನ್ನು ಪಡೆದು ನಿರರ್ಥನಾದ. ಗರ್ವಳಿಸುತ್ತೇನೆ. ಬಾ ಮುಂದೆ. ಗೆದ್ದವ ಶಿಶು ಹತ್ಯದ ಪಾತಕ ಕಂಜುವೆವೋ ತತ್ತೋಂ ತರಿಕುತಂ ಕೃಗ ತತ್ತೋಂ ತರಿಕುತಂ ತೇಂ ತೇಂ ದಿನ್ನತೈ ಸೋತೆವು ನೀ ಗೆದ್ದವ ಶಿಶು ಹತ್ಯದ ಪಾತಕ ಕಂಜುವೆವು ಹತ್ಯದ ಪಾತಕ ಕಂಜುವೆವೋ ಧೀಂ ತೋಂ ಧಿದ್ದಿಗಿಡಿದ ಆತುಕು ಎಂದ ದ್ರೋಣ ಮಹಾಶರ ವ್ರಾತವ ಮುಸುಕಿದನು ಆತುಕು ಎಂದ ದ್ರೋಣ ಮಹಾಶರ ವ್ರತವ ಮುಸುಕಿದನು ಶೀಘ್ರದಿಂದ ಆತುಕು ಎಂದ ದ್ರೋಣ ಮಹಾಶರ ವ್ರತವ ಮುಸುಕಿದನು ಸೋದೆವನಿಗೆ ತವಶಿಸು ಅಜ್ಜನ ಗುರುಗಳೇ, ನಾವು ಸೋತೆವು. ಹಾಗಾದರೆ ಜಯ ನಮ್ಮದಾಯಿತಲ್ಲ. ಬರ್ತೇನೆ ಗುರುಗಳೇ. ಸೋತೆವು ಎಂದರೆ ನಾನು ನಿನಗೆ ಮನಸೋತದ್ದು. ಓಹೋ, ನಾನು ನಿನ್ನನ್ನು ಕೊಂದರೆ ನನಗೆ ಶಿಷ್ಯತೆ ದೋಷ ಬರುತ್ತದೆ ಮಗು. ಓಹೋ, ಹೋಗು, ನಿನ್ನ ತಂದೆಯನ್ನು ಕಳುಹಿಸು. ಯಾಕೆ? ಯಾಕೆಂದರೆ ನೀನಿನ್ನು ಶಿಶು. ಗುರುಗಳೇ, ಮನ್ಮಥ ಸಣ್ಣವನಿರುವಾಗ ಶಂಬರಾಸುರನನ್ನು ಕೊಂದ. ಷಣ್ಮುಖ ಬಾಲನಾಗಿರುವಾಗ ತಾರಕಾಸುರನನ್ನು ಕೊಂದ. ಹಾಗೆಯೇ ನನ್ನ ಕೈಯಲ್ಲಿ ನೀವು. ಅವರಿಗೆಲ್ಲ ಬ್ರಹ್ಮನ ವರವಿತ್ತು, ನನ್ನನ್ನು ಗೆಲ್ಲಲು ನೀನು ಈಶ್ವರನಿಂದ ವರ ಪಡೆದು ಬಂದಿದ್ದೀಯಾ? ನಿಮ್ಮನ್ನು ಗೆಲ್ಲಲು ಯಾರವರ ಏಕೆ, ನನ್ನ ಬಾಣವೇ ಸಾಕು. ತೋರಿಸು ನಿನ್ನ ಪೌರುಷ. ಅಗ್ನಿಯಾಸ್ತ್ರ, ವರುಣಾಸ್ತ್ರ, ಇಗೋ ಪರ್ವತಾಸ್ತ್ರ, ವಜ್ರಾಸ್ತ್ರ, ಇಗೋ ವಾಯುವಾಸ್ತ್ರ, ಪ್ರತಿವಾಯುಸ್ತ್ರ. ಅಯ್ಯೋ ಗುರುಗಳೇ, ಈ ಹುಡುಗ ನನ್ನ ಬಲಗೈಯ ಹೆಬ್ಬೆಳನ್ನೇ ಕತ್ತನಲ್ಲ. ಹಿಂದೆ ಏಕಲವ್ಯನೆಂಬ ಬೇಡನಿಂದ ಗುರುದಕ್ಷಿಣೆ ಪಡೆದಿದ್ದೆ, ಅದರ ಪ್ರತಿಫಲ ಹೀಗಾಗಿದೆ. ಅಯ್ಯೋ ಉರಿ ಉರಿ. ಎಲ್ಲವೋ ಬಾಲಕನೇ ಕೇಳೋ,
ನನ್ನನ್ನು ಅವಮಾನಪಡಿಸಿದ ನಿನ್ನಪ್ಪ ಪಾರ್ಥ ಹಾ ಅವನೇ ಲಕ್ಷ್ಯ ಹೊರತು ನೀನಲ್ಲ. ಹಾ ಜಾತಿ ಎಂಬುದು ಬಲ ಎಂಬುದು ಕುಲದಲ್ಲಿರುವುದಲ್ಲ, ತೋಲಲ್ಲಿರುವುದೆಂದು ನಿನ್ನಪ್ಪನಿಗೆ ಪರಿಪಾಠ ಮಾಡಿಕೊಡುತ್ತೀನಿ. ಹಾ. ಹೋಗು, ನಿನ್ನಪ್ಪನನ್ನು ಕಳಿಸು. ಕರ್ಣ, ಹಾ, ನನ್ನ ತಂದೆಯನ್ನು ಗೆಲ್ಲುವ ಮೊದಲು ನನ್ನನ್ನು ಗೆಲ್ಲು, ನೋಡೋಣ. ಬಾ ಮುಂದೆ. ಭೀಷಣ ನೀನವುದೆಲ್ಲವದಿದ್ದನೋ ಎಲ್ಲ ದುಶ್ಯಾಸನ, ಏನು? ನಿನಗೆ ಯಾರ್ಯಾರ ಜುಟ್ಟಿಗೆ ಕೈ ಹಾಕುವ ಮತ್ತು ಹುಟ್ಟ ಬಟ್ಟೆಯನ್ನು ಎಳೆಯುವ ದುರಭ್ಯಾಸವಿದೆ ಅಂತೆ. ಹೌದು, ಅದಕ್ಕೇನಾಯ್ತು? ಕೇಳು, ನಿನ್ನನ್ನು ಜಯಿಸದೇ ಇದ್ರೆ ನಾನು ಇಂದಿನಿಂದ ಶರಸನ್ಯಾಸವನ್ನು ಕೈಗೊಳ್ಳುತ್ತೇನೆ. ಎಂದ ಮಾತಿಗೆ ಅಭಿಮನ್ಯು, ದುಶ್ಯಾಸನ, ನಾನು ಎಳೆದ ಸೀರೆಯನ್ನು ಎಲ್ಲಿಗೂ ಕೊಂಡೊಯ್ಯಲಿಲ್ಲ, ಹಾ ಅಲ್ಲಿಯೇ ಬಿಟ್ಟು ಹೋಗಿದೆ. ಹಾ ಆದರೆ ನಿನ್ನ ಮಾವ ಗೊಳ್ಳ ಕಳ್ಳ ಕೃಷ್ಣ ಹಾ ಗೋಪಿಕೆಯರ ಸೀರೆ ಕದ್ದದ್ದನ್ನು ಒಂದು ಹಿಂದಕ್ಕೆ ಕೊಡಲೇ ಇಲ್ಲವಂತೆ. ಹಾ ಅದನ್ನೆಲ್ಲ ನಿನ್ನ ದೊಡ್ಡಮ್ಮನಿಗೆ ಕೊಟ್ಟಿದ್ದ. ಹಾ ಆ ದಿನ ಅವಳು ಎಲ್ಲಾ ಸೀರೆ ಹುಟ್ಟಿಕೊಂಡು ಬರುತ್ತಾಳೆ ಅಂತ ಗೊತ್ತೇ ಇರಲಿಲ್ಲ. ಹಾ ಹಾಗಾಗಿ ಎಳೆದಷ್ಟು ಸೀರೆ ಬರುತ್ತಿತ್ತು. ದುಶ್ಯಾಸನ, ಈಗ ನನ್ನ ಈ ಬಾಣ ನಿನ್ನನ್ನು ವಿವಸ್ತ್ರ ಮಾಡುತ್ತದೆ. ಬಾ ಮುಂದೆ. ಬಾ ಮುಂದೆ. ಎಲ್ಲ ದುಶ್ಯಾಸನ, ನೀನು ಹಿಂದೆ ಸಾಯುತ್ತಿದ್ದೆ. ಆದರೆ ಅಂದು ಭೀಮ ದೊಡ್ಡಪ್ಪ ಪ್ರತಿಜ್ಞೆ ಮಾಡಿದ್ದಾರೆ, ನಿನ್ನ ಹಲ್ಲುಗಳಿಂದ ದೊಡ್ಡಮ್ಮನ ತಲೆ ಬಾಚುತ್ತೇನೆಂದು. ಹಾಗಾಗಿ ಬದುಕಿಗೆ ಹೋಗು ನಾಯಿ. ಅಂದು ಸೀರೆ ಎಳೆದದ್ದಕ್ಕೆ ಇಂದು ಬದುಕಿದನಲ್ಲ, ಆತ ನನ್ನ ಹಲ್ಲುಗಳಿಂದಲೇ ದ್ರೌಪದಿಯ ತಲೆ ಬಾಚುವುದಂತೆ. ಹೌದಂತೆ. ನಾನು ಸಾಯುವ ಮುಂಚೆ ನನ್ನ ಹಲ್ಲುಗಳು ಉದುರಿ ಹೋದರೆ ಅವಳು ಜೀವಮಾನ ಪೂರ್ತಿ ತಲೆಯೇ ಬಾಚುತ್ತಿಲ್ಲವೇ? ಅದು ವಿಷಯ ಹೌದು. ಮತ್ತೆ ನನ್ನ ನಾಯಿ ನಾಯಿ ಅಂದ. ಹೌದಂತೆ. ಅವನು ನಮ್ಮ ಕುಲದವನೇ ಅಲ್ಲವೇ? ಹಾ ನಾನು ದೊಡ್ಡ ನಾಯಿ ಆದರೆ ಅವನು ಸಣ್ಣ ನಾಯಿ. ಹಾ ಸರಿ. ಯಾರು ನೋಡುತ್ತಿಲ್ಲ, ಹಾ ಓಡಿಬಿಡುತ್ತೇನೆ. ನನ್ನ ಬಿಲ್ಲನ್ನು ಕತ್ತರಿಸಿದವರಾರು? ಕರ್ಣ, ತೂ ನಿನ್ನ ಜನ್ಮಕ್ಕೆ ನಿನಗೆ ಇಂತಹ ಮೋಸದ ಯುದ್ಧ ಕಲಿಸಿದ ಕಳ್ಳ ಗುರು ಯಾರು? ಬಿಲ್ಲು ಹೋದೇನಾಯ್ತು, ಈ ಖಡ್ಗದಿಂದ ನಿಮ್ಮನ್ನು ಸವರುತ್ತೇನೆ. ಅಯ್ಯೋ, ನನ್ನ ಕೈಗಳನ್ನು ಕತ್ತರಿಸಿದಿರಾ ಪಾಪಿಗಳೇ. ರಥವನ್ನು ಪುಡಿ ಮಾಡಿ ರಥದ ಚಕ್ರಗಳನ್ನು ನನ್ನ ಮುಂಡು ಕೈಗೆ ಸಿಕ್ಕಿಸಿಕೊಂಡು ನಿಮ್ಮನ್ನು ಚೆಂಡಾಡುತ್ತೇನೆ. ವೀರಾಭಿಮನ್ಯುವನ್ನು ನಾವು ನೇರವಾಗಿ ಗೆಲ್ಲಲಾಗಲಿಲ್ಲ, ಮೋಸದಿಂದ ಗೆದ್ದಿದ್ದೇವೆ. ಗೌರವಾಡಿದ ಮಾತಿನಂತೆ ಇಂದಿನ ಗೆಲುವು ನಮ್ಮದಾಗಿದೆ. ಬನ್ನಿಗೆ ನಂದ ಕಿಶೋರ ನವನೀತ ಚೋರ
ಉಡುಪಿನಾಥ ಶ್ರೀಹರಿ ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳೀಧಾರಿ ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ಅಷ್ಟೇ ಹೋಗ್ತದೆ. ಹಿಮ್ಮೇಳದಲ್ಲಿ ಭಾಗವತಿಕೆ ಮತ್ತು ನಿರ್ದೇಶನ ಶ್ರೀ ಶಂಕರ್ ಬಾಳಕುದ್ರು, ಮದ್ದಲೆ ಉಮೇಶ್ ರಾಜ್ ಮಂದಾರ್ತಿ, ಚಂಡೆ ಮನೋಜ್ ಆಚಾರ್ಯ. ವೇಷಭೂಷಣದಲ್ಲಿ ಯಕ್ಷ ಸಂಭ್ರಮದ ಕಲಾವಿದರಾದ ಗಣೇಶ್ ನಾಯಕ್ ಹಳದಿಪುರ, ಸಂತೋಷ್ ನಾಯ್ಕ್ ಹೊದಿಕೆ, ಶ್ರೀ ಸಾಯಿರಾಮ್ ಹಾಗೂ ಧರ್ಮೇಶ್ ಮತ್ತು ಉಮೇಶ್ ರಾಜ್ ಮಂದಾರ್ತಿ. ಕಂಸನ ಕಂಡು ಕಿಡಿಕಿಡಿಗೊಂಡು ಧ್ವಂಸವ ಮಾಡಿದ ಅಸುರಾರಿ ಕನಕನ ಕಂಡು ಬಲು ಮುದಗೊಂಡು ಕಿಂಡಿಯಲಿಣುಕಿದಯೇ ತೋರಿ ಕನ್ನಡ ನೆಲದಲ್ಲಿ ನೆಲೆಸಿಯ ನಮ್ಮ ಕರುಣಾಸಾಗರ ಶ್ರೀಯರಿ ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ ಮಂಗಲಂ